ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಅಂತ ದಾಖಲಾಗಿದೆ. ಕಾಶ್ಮೀರದಲ್ಲಿ ಸಹ ಜಾಸ್ತಿ ಸೀಟ್ ಬಂದಿದೆ ಸರ್ ಕಾಂಗ್ರೆಸ್. ನೋಡಿ, ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ. ಸೊ ಕಾಲ ಘಟ್ಟಕದಲ್ಲಿ ಈ ದೇಶದಲ್ಲಿ ಜನ ಇಂಡಿಯಾಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಬಯಸಿದ್ದಾರೆ. ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ. ಆ ರೀತಿ ಸ್ಟೇಜ್ ಮೇಲೆ ಸ್ಟೇಜು ಬದಲಾವಣೆ ಆಗ್ತಾಯಿದೆ. ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಮಹಾರಾಷ್ಟ್ರ, ಇನ್ನು ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ. ತೆಲಂಗಾಣ ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ. ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ. ಅದ್ರ ಪೂರ್ವಕವಾಗಿ ಇದಾಗ್ತಾಯಿದೆ. ನಾನು ದೇಶದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವ್ರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಕೆಲವು ಅನೇಕ ಗ್ಯಾರಂಟಿಗಳು, ಕೆಲವು ಕಾನೂನುಗಳು, ಕೆಲವು ಜನಕ್ಕೆ ಸಹಾಯ ಮಾಡೋಂಥದ್ದು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ದೇಶದಲ್ಲಿ ಭಾವನೆ ಬೇಡ, ಬದುಕು ನೋಡಿ ಅಂತ ಹೇಳಿದ್ದೇವೆ. ಅದಕ್ಕೆಲ್ಲ ಕೂಡ ಮಾತನ್ನು ಉಳಿಸ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ. ಎಲ್ಲ ರಾಜ್ಯಗಳ ಚುನಾವಣೆಗಳೇನಿದೆ ಮಹಾರಾಷ್ಟ್ರದಲ್ಲಿ ದಿಕ್ಸೂಚಿನ ಸರ್ ಇದೆಲ್ಲ ಅಂತ. ನಾನು ದಿಕ್ಸೂಚಿ ಅಂತ ಅಲ್ಲ, ಜನರ ಭಾವನೆನೇ ಈ ರೀತಿಯಾಗಿದೆ. ದಿಕ್ಕೇನು ನೋಡಬೇಕಾದಿಲ್ಲ. ಮೇಲ್ಗಡೆ ಬೆಳಕು ಕಡೆ ಕಾಣ್ತಾ ಇದೆ, ಎಲ್ಲ ಕಡೆ ಬೆಳಕು ಕಾಣ್ತಾ ಇದೆ, ಬದಲಾವಣೆಯ ಬೆಳಕು ಕಾಣ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಅಂತ ದಾಖಲಾಗಿದೆ. ಕಾಶ್ಮೀರದಲ್ಲಿ ಸಹ ಜಾಸ್ತಿ ಸೀಟ್ ಬಂದಿದೆ ಸರ್ ಕಾಂಗ್ರೆಸ್. ನೋಡಿ, ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ. ಸೊ ಕಾಲ ಘಟ್ಟಕದಲ್ಲಿ ಈ ದೇಶದಲ್ಲಿ ಜನ ಇಂಡಿಯಾಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಬಯಸಿದ್ದಾರೆ. ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ. ಆ ರೀತಿ ಸ್ಟೇಜ್ ಮೇಲೆ ಸ್ಟೇಜು ಬದಲಾವಣೆ ಆಗ್ತಾಯಿದೆ. ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಮಹಾರಾಷ್ಟ್ರ, ಇನ್ನು ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ. ತೆಲಂಗಾಣ ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ. ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ. ಅದ್ರ ಪೂರ್ವಕವಾಗಿ ಇದಾಗ್ತಾಯಿದೆ. ನಾನು ದೇಶದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವ್ರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಕೆಲವು ಅನೇಕ ಗ್ಯಾರಂಟಿಗಳು, ಕೆಲವು ಕಾನೂನುಗಳು, ಕೆಲವು ಜನಕ್ಕೆ ಸಹಾಯ ಮಾಡೋಂಥದ್ದು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ದೇಶದಲ್ಲಿ ಭಾವನೆ ಬೇಡ, ಬದುಕು ನೋಡಿ ಅಂತ ಹೇಳಿದ್ದೇವೆ. ಅದಕ್ಕೆಲ್ಲ ಕೂಡ ಮಾತನ್ನು ಉಳಿಸ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ. ಎಲ್ಲ ರಾಜ್ಯಗಳ ಚುನಾವಣೆಗಳೇನಿದೆ ಮಹಾರಾಷ್ಟ್ರದಲ್ಲಿ ದಿಕ್ಸೂಚಿನ ಸರ್ ಇದೆಲ್ಲ ಅಂತ. ನಾನು ದಿಕ್ಸೂಚಿ ಅಂತ ಅಲ್ಲ, ಜನರ ಭಾವನೆನೇ ಈ ರೀತಿಯಾಗಿದೆ. ದಿಕ್ಕೇನು ನೋಡಬೇಕಾದಿಲ್ಲ. ಮೇಲ್ಗಡೆ ಬೆಳಕು ಕಡೆ ಕಾಣ್ತಾ ಇದೆ, ಎಲ್ಲ ಕಡೆ ಬೆಳಕು ಕಾಣ್ತಾ ಇದೆ, ಬದಲಾವಣೆಯ ಬೆಳಕು ಕಾಣ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಅಂತ ದಾಖಲಾಗಿದೆ. ಕಾಶ್ಮೀರದಲ್ಲಿ ಸಹ ಜಾಸ್ತಿ ಸೀಟ್ ಬಂದಿದೆ ಸರ್ ಕಾಂಗ್ರೆಸ್. ನೋಡಿ, ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ. ಸೊ ಕಾಲ ಘಟ್ಟಕದಲ್ಲಿ ಈ ದೇಶದಲ್ಲಿ ಜನ ಇಂಡಿಯಾಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಬಯಸಿದ್ದಾರೆ. ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ. ಆ ರೀತಿ ಸ್ಟೇಜ್ ಮೇಲೆ ಸ್ಟೇಜು ಬದಲಾವಣೆ ಆಗ್ತಾಯಿದೆ. ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಮಹಾರಾಷ್ಟ್ರ, ಇನ್ನು ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ. ತೆಲಂಗಾಣ ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ. ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ. ಅದ್ರ ಪೂರ್ವಕವಾಗಿ ಇದಾಗ್ತಾಯಿದೆ. ನಾನು ದೇಶದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವ್ರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಕೆಲವು ಅನೇಕ ಗ್ಯಾರಂಟಿಗಳು, ಕೆಲವು ಕಾನೂನುಗಳು, ಕೆಲವು ಜನಕ್ಕೆ ಸಹಾಯ ಮಾಡೋಂಥದ್ದು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ದೇಶದಲ್ಲಿ ಭಾವನೆ ಬೇಡ, ಬದುಕು ನೋಡಿ ಅಂತ ಹೇಳಿದ್ದೇವೆ. ಅದಕ್ಕೆಲ್ಲ ಕೂಡ ಮಾತನ್ನು ಉಳಿಸ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ. ಎಲ್ಲ ರಾಜ್ಯಗಳ ಚುನಾವಣೆಗಳೇನಿದೆ ಮಹಾರಾಷ್ಟ್ರದಲ್ಲಿ ದಿಕ್ಸೂಚಿನ ಸರ್ ಇದೆಲ್ಲ ಅಂತ. ನಾನು ದಿಕ್ಸೂಚಿ ಅಂತ ಅಲ್ಲ, ಜನರ ಭಾವನೆನೇ ಈ ರೀತಿಯಾಗಿದೆ. ದಿಕ್ಕೇನು ನೋಡಬೇಕಾದಿಲ್ಲ. ಮೇಲ್ಗಡೆ ಬೆಳಕು ಕಡೆ ಕಾಣ್ತಾ ಇದೆ,
ಎಲ್ಲ ಕಡೆ ಬೆಳಕು ಕಾಣ್ತಾ ಇದೆ, ಬದಲಾವಣೆಯ ಬೆಳಕು ಕಾಣ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಅಂತ ದಾಖಲಾಗಿದೆ. ಕಾಶ್ಮೀರದಲ್ಲಿ ಸಹ ಜಾಸ್ತಿ ಸೀಟ್ ಬಂದಿದೆ ಸರ್ ಕಾಂಗ್ರೆಸ್. ನೋಡಿ, ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ. ಸೊ ಕಾಲ ಘಟ್ಟಕದಲ್ಲಿ ಈ ದೇಶದಲ್ಲಿ ಜನ ಇಂಡಿಯಾಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಬಯಸಿದ್ದಾರೆ, ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ. ಆ ರೀತಿ ಸ್ಟೇಜ್ ಮೇಲೆ ಸ್ಟೇಜು ಬದಲಾವಣೆ ಆಗ್ತಾಯಿದೆ. ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಮಹಾರಾಷ್ಟ್ರ, ಇನ್ನು ಬೇರೆ ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ, ತೆಲಂಗಾಣ, ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ, ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ. ಅದ್ರ ಪೂರ್ವಕವಾಗಿ ಇದಾಗ್ತಾಯಿದೆ. ನಾನು ದೇಶದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವ್ರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಕೆಲವು ಅನೇಕ ಗ್ಯಾರಂಟಿಗಳು, ಕೆಲವು ಕಾನೂನುಗಳು, ಕೆಲವು ಜನಕ್ಕೆ ಸಹಾಯ ಮಾಡೋಂಥದ್ದು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ದೇಶದಲ್ಲಿ ಭಾವನೆ ಬೇಡ, ಬದುಕು ನೋಡಿ ಅಂತ ಹೇಳಿದ್ದೇವೆ. ಅದಕ್ಕೆಲ್ಲ ಕೂಡ ಮಾತನ್ನು ಉಳಿಸ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ. ಎಲ್ಲ ರಾಜ್ಯಗಳ ಚುನಾವಣೆಗಳೇನಿದೆ ಮಹಾರಾಷ್ಟ್ರದಲ್ಲಿ ದಿಕ್ಸೂಚಿನ ಸರ್ ಇದೆಲ್ಲ ಅಂತ. ನಾನು ದಿಕ್ಸೂಚಿ ಅಂತ ಅಲ್ಲ, ಜನರ ಭಾವನೆನೇ ಈ ರೀತಿಯಾಗಿದೆ. ದಿಕ್ಕೇನು ನೋಡಬೇಕಾದಿಲ್ಲ, ಮೇಲ್ಗಡೆ ಬೆಳಕು ಕಾಣ್ತಾ ಇದೆ, ಎಲ್ಲ ಕಡೆ ಬೆಳಕು ಕಾಣ್ತಾ ಇದೆ, ಬದಲಾವಣೆಯ ಬೆಳಕು ಕಾಣ್ತಾ ಇದೆ. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇತ್ತು. ಅನುಕೂಲದ ಸಂಕಷ್ಟ. ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.